Hello, hi, good evening, my dear students. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಓಕೆ, ಸೊ ನಾವೀಗಾಗ್ಲೇ ಹಿಂದಿನ ಒಂದು ತರಗತಿಯಲ್ಲಿ ವರ್ಗ ಸಮೀಕರಣಗಳು ಅನ್ನುವಂತಹ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಅದ್ರ ಮೇಲೆ ನಾವು ನಿನ್ನೆ ವರ್ಗ ಸಮೀಕರಣ ಅಂತಂದ್ರೆ ಏನು, ಮತ್ತೆ ವರ್ಗ ಸಮೀಕರಣದ ಆದರ್ಶ ರೂಪ ಏನಾಗಿರತ್ತೆ, ಓಕೆ, ಮತ್ತೇನ್ ನೋಡಿದ್ವಿ ನಾವು, ವರ್ಗ ಸಮೀಕರಣದ ಲಕ್ಷಣಗಳು ಹಾಗೆ ವರ್ಗ ಸಮೀಕರಣದ ವಿಧಗಳು. ಎರಡು ವಿಧಗಳನ್ನ ನಾವು ನೋಡ್ತೀವಿ. ಒಂದು ಮಿಶ್ರ ವರ್ಗ ಸಮೀಕರಣ, ಇನ್ನೊಂದು ಶುದ್ಧ ವರ್ಗ ಸಮೀಕರಣ. ಎರಡು ರೀತಿಯಾದ ವರ್ಗ ಸಮೀಕರಣಗಳನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇದರಲ್ಲಿ ನಾವು ಮುಖ್ಯವಾಗಿ ಏನನ್ನ ನೆನ್ಪಿಟ್ಕೋಬೇಕು ಅಂತ ನಾನು ಹೇಳಿದೆ, ಸಾಮಾನ್ಯ ರೂಪ, ಇದನ್ನ ಆದರ್ಶ ರೂಪ ಅಂತಲೂ ಕರೀತಾರೆ. ಮಿಶ್ರ ವರ್ಗ ಸಮೀಕರಣ ಅಥವಾ ವರ್ಗ ಸಮೀಕರಣದ ಆದರ್ಶ ರೂಪವನ್ನ ಹೇಳಿ ಅಂತ ಹೇಳಿದ್ರೆ ನೀವೇನ್ ಹೇಳ್ಬೇಕು, ax² + bx + c ಅಂತ ಹೇಳ್ಬೇಕು ಅಲ್ವಾ. ax² + bx + c ಈಸ್ ಈಕ್ವಲ್ ಟು 0, ರೈಟ್. ಹಾಗೆ ಶುದ್ಧ ವರ್ಗ ಸಮೀಕರಣ ಇದ್ದಾಗ ax² + c = 0, ಇಲ್ಲಿ b = 0 ಆಗಿರುತ್ತೆ, ನೆನ್ಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಏನನ್ನ ನೋಡಿದ್ವಿ, ಕೊಟ್ಟಿರುವಂತಹ ಸಮೀಕರಣ ವರ್ಗ ಸಮೀಕರಣವಾಗಿದೆಯೇ ಪರೀಕ್ಷಿಸಿ ಅಂತ ನಮ್ಗೆ ಕೆಲವೊಂದು ಲೆಕ್ಕಗಳನ್ನ ಬಿಡಿಸಿದ್ವಿ. ಅಲ್ಲಿ ಕೊನೆಗೆ ನಮ್ಗೆ ಬರುವಂತಹ ಸಮೀಕರಣ ಏನಾದ್ರೂ ax² + bx + c = 0 ರೂಪದಲ್ಲಿ ಬಂದ್ರೆ ಅದು ವರ್ಗ ಸಮೀಕರಣ, ಬರ್ಲಿಲ್ಲ ಅಂದ್ರೆ ಅದು ವರ್ಗ ಸಮೀಕರಣ ಅಲ್ಲ ಅಂತ ನಾವು ಹೇಳ್ತೀವಿ. ಓಕೆ, ಮತ್ತೆ ನಮ್ಗೆ ಈ ರೀತಿಯಾಗಿನೂ ಕೂಡ ಬರ್ಬೋದು, ax² + c = 0 ರೂಪದಲ್ಲಿ ಬಂದ್ರೂ ಕೂಡ ಅದು ವರ್ಗ ಸಮೀಕರಣನೇ. ಯಾವ ವರ್ಗ ಸಮೀಕರಣ? ಶುದ್ಧ ವರ್ಗ ಸಮೀಕರಣ, ರೈಟ್. ನೆಕ್ಸ್ಟ್ ಹೋಮ್ವರ್ಕ್ ಕೊಟ್ಟಿದ್ದೆ ನಿನ್ನೆ, ಬಿಡಿಸಿ ಕೂಡ ಹೇಳಿದ್ದೆ. ಸೊ ಅದು ವರ್ಗ ಸಮೀಕರಣ ಆಗಿದೆ ಅಥವಾ ಇಲ್ವೇ ಅಂತ ಪರೀಕ್ಷಿಸಿ ಅಂತ ಇದೆ. ಸೊ ನೀವೆಲ್ಲರೂ ಕೂಡ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿದ್ದೀರಾ ಅಲ್ವಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಎಲ್ರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಖಾಲಿ ಇರ್ತೀರಾ, ಏನು ಕೆಲಸ ಇರಲ್ಲ, ಸ್ಕೂಲ್ ಇರಲ್ಲ, ಏನಿರಲ್ಲ. ಸೊ ನಾನ್ ನಿಮ್ಗೆ ಕೇವಲ 2 ಪ್ರಾಬ್ಲಮ್ಸ್ ಮಾತ್ರ ಕೊಟ್ಟಿದ್ದೆ. ಸೊ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ, ಮಾಡಿರ್ತೀರಾ ಅಲ್ವಾ. ಓಕೆ, ನೆಕ್ಸ್ಟ್ ಹೇಳಿಕೆ ರೂಪದಲ್ಲಿ ಇರುವಂತದ್ದನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಡ್ತಾರೆ. ಈ ತರಹದ ಪ್ರಶ್ನೆಗಳು ಕೂಡ ನಮ್ಗೆ 1 ಅಥವಾ 2 ಅಂಕಕ್ಕೆ ನಾವು ನೋಡ್ಬಹುದು. ಇದನ್ನು ಕೂಡ ನಿನ್ನೆ ನಾವು ಬಿಡಿಸಿದ್ವಿ. ಇವತ್ತು ನಾವು ಹೊಸದಾಗಿ ಅಂತಂದ್ರೆ ಮುಂದಿನ ಕಾನ್ಸೆಪ್ಟ್ ಅನ್ನ ತಿಳಿಯೋಣ. ಯಾವುದಿದೆ? ಅಪವರ್ತನ ವಿಧಾನದಿಂದ ಒಂದು ವರ್ಗ ಸಮೀಕರಣವನ್ನ ಬಿಡಿಸೋದು. ಇದೀಗಾಗ್ಲೇ ನಾವು ಹಲವಾರು ಸರ್ತಿ ಬಿಡಿಸಿದೀವಿ. ಸೊ ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿನೇ ನಾವು ಇದನ್ನ ಬಿಡಿಸಿದೀವಿ. ಆ ಒಂದು ಬಹುಪದೋಕ್ತಿ ಮತ್ತು ಈ ವರ್ಗ ಸಮೀಕರಣ ಎರಡಕ್ಕೂ ಸ್ವಲ್ಪ ಲಿಂಕ್ ಇದೆ. ಏನ್ ಲಿಂಕ್ ಇದೆ ಅಂತ ನೋಡ್ತಾ ಹೋಗೋಣ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಅನ್ನೆಸೆಸರಿ ಮೆಸೇಜಸ್, ಅನ್ವಾಂಟೆಡ್ ಮೆಸೇಜಸ್ ಅನ್ನ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಓಕೆ, ಎಸ್. ಸೊ ಫಸ್ಟ್ ಏನ್ ಮಾಡೋಣ, ಇಲ್ಲಿ ನಾವು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನ ಬಿಡಿಸೋದು. ಅಪವರ್ತನ ವಿಧಾನ ಅಂತಂದ್ರೆ ನಮಗೀಗಾಗ್ಲೇ ಗೊತ್ತಿದೆ, ರೈಟ್. ಏನು ಅಂತ ಗೊತ್ತಿದೆ. ax² + bx + c ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು, ನೆನ್ಪಿಟ್ಕೊಳ್ರಿ, ಶೂನ್ಯತೆಗಳು ಮತ್ತು ax² + bx + c = 0 ಈ ವರ್ಗ ಸಮೀಕರಣದ ಮೂಲಗಳು ಒಂದೇ ಆಗಿರತ್ತೆ. ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ವರ್ಗ ಸಮೀಕರಣದ ಮೂಲಗಳು ಒಂದೇ ಆಗಿರುತ್ತೆ. ನಿಮಗ್ ನೆನಪಿರಬಹುದು, ವರ್ಗ ಬಹುಪದೋಕ್ತಿಯಲ್ಲಿ ಎಷ್ಟು ಶೂನ್ಯತೆಗಳನ್ನ ನಾವು ನೋಡ್ತೀವಿ? 2 ರೀತಿಯಾದ ಶೂನ್ಯತೆಗಳು. ಯಾವುದು? ಆಲ್ಫಾ ಮತ್ತು ಬೀಟಾ. ಇದನ್ನ ನಾವು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧದಲ್ಲಿ ನೋಡ್ತೀವಿ ಅಲ್ವಾ. ವರ್ಗ ಬಹುಪದೋಕ್ತಿಯನ್ನ ತಗೋತಾ ಇದ್ವಿ, ಆಲ್ಫಾ ಮತ್ತು ಬೀಟಾವನ್ನ ನಾವು ಕಂಡುಹಿಡಿತೀವಿ. ಏನಂತ ಕರಿತಾ ಇದ್ವಿ? ಇದಕ್ಕೆ ನಾವು ಶೂನ್ಯತೆಗಳು ಅಂತ ಕರಿತೀವಿ ಅಲ್ವಾ. ಶೂನ್ಯತೆ, ಇದನ್ನ ಝೀರೋಸ್ ಅಂತ ಕರೀತಾರೆ. ಇದನ್ನೇ ಇದೆಲ್ಲಿ? ವರ್ಗ ಬಹುಪದೋಕ್ತಿಯಲ್ಲಿ. ನಾವೀಗ ಡಿಸ್ಕಸ್ ಮಾಡ್ತಾ ಇರೋದು ವರ್ಗ ಸಮೀಕರಣ. ವರ್ಗ ಸಮೀಕರಣದಲ್ಲಿ ಇದೇ ಶೂನ್ಯತೆಗಳಿಗೆ ಏನಂತ ಹೇಳ್ತಾರೆ ಮಕ್ಕಳೇ? ನೆನ್ಪಿಟ್ಕೊಳ್ರಿ, ಇದೇ ಆಲ್ಫಾ ಮತ್ತು ಬೀಟಾಗಳಿಗೆ ಮೂಲಗಳು ಅಂತ ಹೇಳ್ತಾರೆ.
ಇದನ್ನ ಇಂಗ್ಲಿಷ್ ನಲ್ಲಿ ರೂಟ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಮೂಲಗಳು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಕೊಟ್ಟಿರುವಂತಹ ವರ್ಗ ಸಮೀಕರಣದ ಮೂಲಗಳನ್ನು ಕಂಡು ಹಿಡಿಯಿರಿ ಅಂತ ನಮ್ಮ ಪ್ರಶ್ನೆ ಬರುತ್ತೆ. ಹೇಗ್ ಬಿಡಿಸೋದು? ಮತ್ತೆ ನಾವು ಅಪವರ್ತನ ವಿಧಾನಕ್ಕೆ ಹೋಗೋಣ. ಗೊತ್ತಿದೆ ನಮ್ಗೆ ಹೇಗ್ ಬಿಡಿಸೋದು ಅಂತ. ಸೇಮ್ ಸ್ಟೋರಿ, ಅಗೇನ್ ಸೇಮ್ ಸ್ಟೋರಿ, ಸೇಮ್ ಕತೆ. ಏನು? 6x² - x - 2 = 0. ಇದು ವರ್ಗ ಸಮೀಕರಣ. ಯಾಕೆ? ax² + bx + c = 0 ರೂಪದಲ್ಲಿ ಇದೆ, ರೈಟ್? ಇವಾಗ ನಮ್ಗೆ ಏನ್ ಬೇಕು? ಅಪವರ್ತನ ವಿಧಾನದ ಮೂಲಕ ಬಿಡಿಸಿ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಅಪವರ್ತನ ವಿಧಾನದಿಂದ ಅಂತಂದಾಗ a × c ಅಂತ ಮಾಡ್ತೀವಿ. a ಎಷ್ಟಿದೆ ಮಕ್ಕಳ? ಇಲ್ಲಿ 6 ಇದೆ. c ಎಷ್ಟಿದೆ? 2 ಇದೆ. -2 ಇದೆ. 6 2 12 -12. ಮತ್ತೆ ನಾವೇನ್ ಮಾಡ್ತೀವಿ? 2 ಸಂಖ್ಯೆಗಳನ್ನ ತಗೋತೀವಿ. ಆ 2 ಸಂಖ್ಯೆಗಳನ್ನ ಗುಣಿಸಿದಾಗ ನಮ್ಗೆ -12 ಬರ್ಬೇಕು. ಅದೇ ಸಂಖ್ಯೆಗಳನ್ನ ಕೂಡಿದಾಗ ಅಥವಾ ಕಳೆದಾಗ ಮಧ್ಯದ ಪದ -1 ಬರ್ಬೇಕು. ಯಾವ 2 ಸಂಖ್ಯೆಗಳು? ಎಸ್, ಹೇಳ್ತೀರಾ? ಯಾವ 2 ಸಂಖ್ಯೆಗಳು ಹಾಗಿದ್ರೆ? ಮಿಸ್ ನಮಗ್ ಗೊತ್ತಿದೆ 3 4 12 ಅಲ್ವಾ? 3 4 12 ಅಥವಾ 4 3 12. 4ರಲ್ಲಿ 3ಅನ್ನ ಕಳೆದ್ರೆ 1 ಬರುತ್ತೆ. ಚಿಹ್ನೆಯನ್ನ ಹೇಗ್ ಹಾಕೋದು? ದೊಡ್ಡ ಸಂಖ್ಯೆಗೆ ಮೈನಸ್ ಅಂತ ಕೊಡ್ಬೇಕು. ಯಾಕೆ ಅಂತಂದ್ರೆ ಮೈನಸ್ ಬೇಕಾಗಿದೆ. ಚಿಕ್ಕ ಸಂಖ್ಯೆಗೆ ಪ್ಲಸ್ ಅಂತ ಕೊಡೋಣ. -4 × +3 ಇಂಟು ಮಾಡಿದಾಗ -12 ಬರುತ್ತೆ. -4 + 3 ಮಾಡಿದ್ರೆ -1 ಬರುತ್ತೆ, ರೈಟ್? ಹೇಗ್ ಬರ್ಕೊಳ್ಳೋದು ಇದನ್ನ? ನಮಗ್ ಗೊತ್ತಿದೆ ಆಲ್ರೆಡಿ. 6x² - 4x + 3x - 2 = 0. ಇದನ್ನ ಸ್ವಲ್ಪ ಆ ಕಡೆ ಈ ಕಡೆ ಬರೆಯೋಣ. ಹೇಗೆ? 6x² + 3x - 4x - 2 = 0. ಯಾಕೆ ನಾನು ಹಿಂದೆ ಮುಂದೆ ಮಾಡಿ ಬರದೆ? ನೀವು -4x + 3x ಅಂತ ಬರದಾಗ್ಲೂ -x ಬರುತ್ತೆ. +3x - 4x ಅಂತ ಬರದಾಗ್ಲೂ ಕೂಡ -x ಬರುತ್ತೆ ಅಲ್ವಾ? ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ? ಮಿಸ್ 2 ಗುಂಪುಗಳನ್ನ ಮಾಡೋದು. 2 ಗುಂಪುಗಳನ್ನ ಮಾಡಿದಾಗ ನಮ್ಗೆ ಏನ್ ಕಾಮನ್ ಬಂತು? ಇಲ್ಲಿ 6 ಇದೆ, ಇಲ್ಲಿ 3 ಇದೆ. ಹಾಗಿದ್ರೆ 6ಅನ್ನ ನಾವು ಹೇಗ್ ಬರಿತೀವಿ? 3 2 6, ರೈಟ್? ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ x ಇದೆ, ಇಲ್ಲೂ x ಇದೆ. ಏನನ್ನ ಕಾಮನ್ ಆಗಿ ತೆಗಿಬೇಕು ನಾನಿವಾಗ? 3x ಅಂತ ಕಾಮನ್ ಆಗಿ ತೆಗಿಯೋಣ. ಓಕೆ, ನೆಕ್ಸ್ಟ್ ಏನ್ ಉಳಿತಿಲ್ಲಿ? 2x + 3x ಅನ್ನ ಆಲ್ರೆಡಿ ನಾನು ಹೊರಗೆ ತೆಗೆದಿದ್ದೀನಿ. ಏನ್ ಉಳಿತು ನನ್ಗೆ? ಇಲ್ಲಿ 1 ಅಂತ ಉಳಿತು. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕೋಣ. 4x - 2. 4ಅನ್ನ 2 × 2 ಅಂತ ಬರೆದ್ರೆ 2 2 4. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ 2ಅನ್ನ ಕಾಮನ್ ಆಗಿ ತೆಗಿಯೋಣ. ಏನ್ ಉಳಿತಿಲ್ಲಿ? 2x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. 2ಅನ್ನ ನಾವು ಹೊರಗೆ ತೆಗ್ದಿದೀವಿ, ಹಾಗಾಗಿ 1 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೂ ಕೂಡ ನಮ್ಗೆ 2 ಅಪವರ್ತನಗಳು ಸಿಕ್ತು. ಒಂದು 2x + 1 ಅಂತ, ಮತ್ತೊಂದು 3x - 2 = 0, ರೈಟ್? ಇದನ್ನ ನಾವು ಹಿಂದೆ ಬಹುಪದೋಕ್ತಿಯಲ್ಲೂ ಕೂಡ ಇದೇ ತರಹ ಮಾಡ್ತಾ ಇದ್ವಿ, ರೈಟ್? ನೆಕ್ಸ್ಟ್ ಅದಕ್ಕಿಂತ ಈಸಿ ಇದೆ ಇದು. 2x + 1 = 0, 3x - 2 = 0. 2 ಅಪವರ್ತನಗಳನ್ನ 0ಗೆ ಸಮೀಕರಿಸೋಣ. ಏನ್ ಬರುತ್ತೆ? 2x = +1ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡೋಣ, -1 ಬರುತ್ತೆ. x = ಈ 2 ಈ ಕಡೆ ಹೋದ್ರೆ -1/2 ಆಯ್ತು. ಓಕೆ, ಇದೇನಿದು? ಒಂದು ಮೂಲ. ಇದನ್ನ ನಾವೇನಂತ ಹೇಳೋಣ? ಇದು ಒಂದು ಮೂಲ. ನೆಕ್ಸ್ಟ್ ಇಲ್ಲಿದೆ ಅಲ್ಲ ಇನ್ನೊಂದು 3x - 2 = 0 ಅಂತ ಇದೆ. ಸೊ 3x = 2. ಯಾಕೆ? ಈ -2 ಅನ್ನ ನಾವು ಈ ಕಡೆ ಶಿಫ್ಟ್ ಮಾಡೋಣ. ಸೊ = 2 ಆಗತ್ತೆ. x = 2/3. ಹಾಗಾದ್ರೆ
ಎರಡು ಮೂಲಗಳು ಸಿಕ್ಕಾಯ್ತು. ಯಾವ್ಯಾವ ಹಾಗಿದ್ರೆ ಎರಡು ಮೂಲಗಳು? ಎಕ್ಸ್ ಈಕ್ವಲ್ ಟು -1/2, ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 2/3 ಅಂತ ಎರಡು ಮೂಲಗಳು ಸಿಕ್ತು ನಮ್ಗೆ, ರೈಟ್? ಅರ್ಥ ಆಯ್ತಾ? ಅರ್ಥ ಆಗದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದ್ರೆ ಈ ಅಪವರ್ತನ ವಿಧಾನವನ್ನ ನಾವು 8th ಇಂದ ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ 8th ಗೊತ್ತಾಯ್ತು, 9th ಅಲ್ಲಿ ನಾವು ಮತ್ತೆ ಸೇಮ್ ಕತೆ, ಮತ್ತೆ 10th ಅಲ್ಲೂ ಕೂಡ ಅದೇ ಸೇಮ್ ಕತೆ. ಎಲ್ಲಿ ಬಹುಪದೋಕ್ತಿಯಲ್ಲೂ ಕೂಡ ಸೇಮ್ ಇದೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ವಿ. ಮತ್ತೆ ನಾವು ಮುಂದೆ ಸಹಗುಣಕಗಳ ನಡುವಿನ ಸಂಬಂಧವನ್ನು ಕೂಡ ಕಂಡುಹಿಡಿತಾ ಇದ್ವಿ. ಇಲ್ಲಿ ಮೂಲಗಳು ಅಂತ ಕೇಳಿದ್ರೆ ಇಷ್ಟನ್ನೇ ಕಂಡುಹಿಡಿಬೇಕು. ಎಕ್ಸ್ ಈಕ್ವಲ್ ಟು 1/2 -1/2, ಎಕ್ಸ್ ಈಕ್ವಲ್ ಟು 2/3, 2/3. ಇವೆರಡು ಏನಿದು? ವರ್ಗ ಸಮೀಕರಣದ ಮೂಲಗಳು. ಓಕೆ, ನೆನ್ಪಿಟ್ಕೊಳ್ರಿ, ವರ್ಗ ಸಮೀಕರಣದ ಮೂಲಗಳಿವು. ಓಕೆ, ನೆಕ್ಸ್ಟ್ ಬಿಡ್ಸೋಣ ಮಕ್ಕಳೇ. ಹಾಗಿದ್ರೆ ಈಸಿ ಇದೆ ಅಲ್ವಾ ಇದು? ಎಸ್. ಸೊ ಇದನ್ನೇನ್ ಮಾಡ್ತೀವಿ ಈಗ? ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಓಕೆ, ಹಾಗಿದ್ರೆ ಮೊದಲನೇದಾಗಿ ಲೆಕ್ಕ ಬರ್ಕೊಳ್ಳೋಣ. x² - 3x - 10 = 0. ಓಕೆ, ನೆಕ್ಸ್ಟ್ ಇಲ್ಲೂ ಕೂಡ a ಇಂಟು ಸಿ ಮಾಡ್ತೀರಾ. a ಇಂಟು ಸಿ ಮಾಡಿದ್ರೆ 1 × 10 ಅಂತಂದ್ರೆ 10 -10. ಎರಡು ಸಂಖ್ಯೆಗಳನ್ನ ತಗೋಬೇಕು. ಯಾವ ಎರಡು ಸಂಖ್ಯೆಗಳನ್ನ ತಗೋತೀವಿ ಇಲ್ಲಿ? ಎಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾವ ಎರಡು ಸಂಖ್ಯೆಗಳನ್ನ ತಗೋಬೇಕು? ಗುಣಿಸಿದಾಗ 10 ಬರಬೇಕು. ಅದೇ ಸಂಖ್ಯೆಗಳನ್ನ ಕೂಡಿದಾಗ ಅಥವಾ ಕಳೆದಾಗ ಮಧ್ಯದ ಪದ -3 ಬರಬೇಕು. ಯಾವೆರಡು ಸಂಖ್ಯೆಗಳು ಹಾಗಿದ್ರೆ? ಒಂದ್ಸತಿ ಯೋಚನೆ ಮಾಡಿ, ಯಾವ ಎರಡು ಸಂಖ್ಯೆಗಳನ್ನ ನಾನಿಲ್ಲಿ ತಗೋಬೇಕು? ಸೊ that I can get product as -10 ಮತ್ತೆ ಮಧ್ಯದ ಪದ -3 ಬರ್ಬೇಕು. ಯಾವೆರಡು ಸಂಖ್ಯೆಗಳು ಹಾಗಿದ್ರೆ? ಎಸ್, 2 and 5. ವೆರಿ ಗುಡ್, ವೆರಿ ಫೈನ್ ಆನ್ಸರ್. ಎಷ್ಟೋ ಜನ ಆನ್ಸರ್ ಮಾಡ್ತಿದ್ದೀರಾ. ಎಸ್, ವೆರಿ ಗುಡ್ ಸ್ಟೂಡೆಂಟ್ಸ್. 2 5 10 ತಗೊಳ್ಳೋಣ. ಚಿಹ್ನೆ ಯಾವ್ದು ಹಾಕ್ಬೇಕು? ಯಾಕಂದ್ರೆ ಇಲ್ಲಿ ಮೈನಸ್ ಬೇಕು, ಇಲ್ಲೂ ಮೈನಸ್ ಬೇಕು. ದೊಡ್ಡ ಸಂಖ್ಯೆಗೆ ಮೈನಸ್ ಹಾಕೋಣ, ಚಿಕ್ಕ ಸಂಖ್ಯೆಗೆ ಪ್ಲಸ್ ಹಾಕೋಣ. x² + 2x - 5x - 10 = 0. ಇಲ್ಲೂ ಕೂಡ ಎರಡು ಗುಂಪು ಮಾಡೋಣ. x² x ಅನ್ನ ಹೊರಗೆ ತೆಗೆದಾಯ್ತು. x + 2 ಮೈನಸ್ ಇಲ್ಲಿ 5 ಕಾಮನ್ ಇದೆ. ಯಾಕೆ? 5 2 10 ಅಥವಾ 2 5 10. 5 ಕಾಮನ್ ಇದೆ. x 5 ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ? 2 ಉಳಿತು ಅಲ್ವಾ? ಮೈನಸ್ ಇಂಟು ಮೈನಸ್ ಪ್ಲಸ್ ಬಂತು, = 0. x + 2, ಸೊ ನೋಟ್ ಡೌನ್ ಮಾಡ್ಕೋತಿದ್ದೀರಾ? x - 5 = 0. x + 2 = 0. x - 5 = 0. x = -2, x = 5, ರೈಟ್? x = 5. ಎಸ್, ಇಷ್ಟೇ. ಇದು ಮೂಲಗಳನ್ನ ಕಂಡುಹಿಡಿಯಿರಿ ಅಂತಂದ್ರೆ ಶೂನ್ಯತೆಗಳು ಮತ್ತು ಮೂಲಗಳು ಎರಡು ಒಂದೇ. ಶೂನ್ಯತೆ ಅಂತ ನಾವ್ ಎಲ್ಲಿ ಕರಿತೀವಿ? ಬಹುಪದೋಕ್ತಿಯಲ್ಲಿ. ಮೂಲಗಳು ಅಂತ ಎಲ್ಲಿ ಕರಿತೀವಿ? ವರ್ಗ ಸಮೀಕರಣ. ಇಷ್ಟೇ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ಇದನ್ನ ನೀವು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ 2 6 12 ನಮಗೆ ಗುಣಿಸಿದಾಗ -12 ಬರ್ಬೇಕು. ಅದೇ ಸಂಖ್ಯೆಗಳನ್ನ ಕೂಡಿದಾಗ ಅಥವಾ ಕಳೆದಾಗ ಮಧ್ಯದ ಪದ 1 ಬರ್ಬೇಕು. ಯಾವ ಎರಡು ಸಂಖ್ಯೆಗಳು ಹಾಗಿದ್ರೆ? ಯೋಚನೆ ಮಾಡ್ರಿ. 4 3 12 ಹೌದಲ್ವಾ? +4ರಲ್ಲಿ -3 ಕಳೆದ್ರೆ 1 ಬರುತ್ತೆ. ದೊಡ್ಡ ಸಂಖ್ಯೆಗೆ ಪ್ಲಸ್ ಅನ್ನ ಹಾಕೋಣ. ಯಾಕೆ? ಇಲ್ಲಿ ಪ್ಲಸ್ ಬೇಕಾಗಿದೆ. +4 × -3 ಮಾಡಿದ್ರೆ -12 ಬರುತ್ತೆ, ರೈಟ್? 2x² + 4x - 3x - 6 = 0. ಇಲ್ಲೂ ಕೂಡ ಮತ್ತೆ ಎರಡು ಗುಂಪು ಮಾಡೋಣ. 2x ಕಾಮನ್ ಬಂತು, x ಉಳಿತಿಲ್ಲಿ
ಪ್ಲಸ್ 4x ಅಲ್ಲಿ 2x ಅನ್ನ ಹೊರಗೆ ತೆಗೆದ್ರೆ 2 ಉಳಿಯತ್ತೆ, ಮೈನಸ್ ಇಲ್ಲೇನ್ ಕಾಮನ್ ಇದೆ, 3 ಕಾಮನ್ ಇದೆ. ಯಾಕೆ 6ಅನ್ನ 3 2 6 ಅಂತ ಬರೆಯೋಣ. 3ಅನ್ನ ಹೊರಗೆ ತೆಗೆದ್ರೆ x ಮೈನಸ್ ಇಂಟು ಮೈನಸ್ ಪ್ಲಸ್ 2 ಉಳಿಯತ್ತೆ ಈಸ್ ಈಕ್ವಲ್ ಟು 0. x ಪ್ಲಸ್ 2 ಒಂದು ಅಪವರ್ತನ, 2x ಮೈನಸ್ 3 ಈಸ್ ಈಕ್ವಲ್ ಟು 0. ಎರಡು ಅಪವರ್ತನಗಳು ಬಂತು. ಈ ಎರಡು ಅಪವರ್ತನಗಳನ್ನ 0ಗೆ ಸಮೀಕರಿಸೋಣ. x plus 2 is equal to 0. 2x minus 3 is equal to 0. x equal to minus 2. 2x equal to, ಇದನ್ನ ಈ ಕಡೆ ಶಿಫ್ಟ್ ಮಾಡೋಣ, 3. x equal to 3/2. ಎರಡು ಮೂಲಗಳು ಸಿಕ್ಕ. ನಿಮ್ಮ ಹೋಮ್ವರ್ಕ್ ಅನ್ನ ನಾನೇ ಮಾಡಿ ಅಲ್ವಾ? ಈಸಿ ಇದೆ ಅಲ್ವಾ? ನೆಕ್ಸ್ಟ್ ಇದನ್ನ ಹೇಗ್ ಮಾಡೋದು? ಸ್ವಲ್ಪ ಫಾಸ್ಟ್ ಆಗಿ ಬರೆಯೋಣ, ಯಾಕಂದ್ರೆ ನೆಕ್ಸ್ಟ್ ಇನ್ನು ಮೂಲಗಳ ಸ್ವಭಾವವನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಏನಿದೆ ಮಕ್ಕಳೇ, ಈ ತರಹದ ಲೆಕ್ಕಗಳು ಬಂದಾಗ ಏನ್ ಮಾಡ್ತೀವಿ? √2x² ಪ್ಲಸ್ 7x ಪ್ಲಸ್ 5√2 ಅಂತ ಇದೆ, ಈಸ್ ಈಕ್ವಲ್ ಟು 0. ಇಲ್ಲೂ ಕೂಡ a ಇಂಟು ಸಿ ಮಾಡ್ತೀರ. a ಎಷ್ಟಿದೆ ಮಕ್ಕಳ? ಇಲ್ಲಿ ನಮ್ಗೆ √2 ಇದೆ, √2 ಇಂಟು 5√2. a √2 ಇದೆ, ಸಿ 5√2 ಇದೆ. ಹಾಗಿದ್ರೆ √2 ಇಂಟು √2 ಮಾಡಿದ್ರೆ 2, √2 ಇಂಟು √2 ಮಾಡಿದ್ರೆ 2 ಬರುತ್ತೆ. ನಮಗ್ ಗೊತ್ತಿದೆ ಇದು. √x ಇಂಟು √x ಮಾಡಿದ್ರೆ x ಬರುತ್ತೆ. ಹಾಗೆ √2 ಇಂಟು √2 ಮಾಡಿದ್ರೆ 2 ಬರುತ್ತೆ ಇಂಟು 5. ಸೊ 2 5 10. ಇವಾಗ ನಮ್ಗೆ ಗುಣಿಸಿದಾಗ 10 ಬರ್ಬೇಕು. ಅದೇ ಸಂಖ್ಯೆಯನ್ನ ಕೂಡಿದಾಗ ಅಥವಾ ಕಳೆದಾಗ ಮಧ್ಯದ ಪದ 7 ಬರ್ಬೇಕು. ಯಾವ ಎರಡು ಸಂಖ್ಯೆಗಳು? ಹಾಗಿದ್ರೆ ಮತ್ತೆ ನಾವು 2 5 10 ಅಂತ ತಗೊಳ್ಳೋಣ. 2 ಮತ್ತು 5ಅನ್ನ ಕೂಡಿದಾಗ 7 ಬರುತ್ತೆ, ರೈಟ್? ಹೇಗ್ ಬರ್ಕೊಳ್ಳೋದು ನೋಡಿ. ಇಲ್ಲಿ 2x² √2x² ಪ್ಲಸ್ 2x ಪ್ಲಸ್ 5x ಪ್ಲಸ್ 5√2 ಈಸ್ ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಮತ್ತೇನ್ ಮಾಡೋಣ? ಇವಾಗ ಎರಡು ಗುಂಪುಗಳನ್ನ ಮಾಡೋಣ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕು. ಸೊ ನಮಗ್ ಗೊತ್ತಾಯ್ತು x² ಮತ್ತೆ x ಅಲ್ಲಿ ಒಂದು x ಕಾಮನ್ ಇದೆ. ಸೊ ಒಂದು x ಅನ್ನ ನಾವು ಕಾಮನ್ ಆಗಿ ತೆಗಿಯೋಣ. ಇಲ್ಲಿ √2 ಇದೆ, ಇಲ್ಲಿ 2 ಇದೆ. ಹಾಗಿದ್ರೆ ಮಕ್ಕಳೇ ನಮಗ್ ಗೊತ್ತಿದೆ 2ಅನ್ನ ನಾವು √2 ಇಂಟು √2 ಅಂತ ಬರಿತೀವಿ. ಅದನ್ನೇ ಮಾಡಿದ್ದಿಲ್ಲಿ ಅಲ್ವಾ? √2 ಇಂಟು √2 ಅಂದ್ರೆ 2. 2ಅನ್ನ ನಾವು ಹೇಗ್ ಬರಿಬಹುದು? √2 ಇಂಟು √2 ಅಂತ ಬರಿಬಹುದು. ಹಾಗಾದ್ರೆ ಇಲ್ಲೂ √2 ಇದೆ, ಇಲ್ಲೂ √2 ಇದೆ. ಒಂದು √2 ಅನ್ನ ನಾನು ಹೊರಗಡೆ ತೆಗಿತೀನಿ, ರೈಟ್? ಏನ್ ಉಳಿಯತ್ತೆ ನನ್ಗೆ? ಇಲ್ಲಿ x ಉಳಿಯತ್ತೆ, ಇಲ್ಲಿ ಒಂದು √2 ಉಳಿಯತ್ತೆ. ಯಾಕೆ? ಒಂದು √2 ಅನ್ನ ಆಲ್ರೆಡಿ ನಾನು ಹೊರಗಡೆ ತೆಗ್ದಿದ್ದೀನಿ. ಪ್ಲಸ್ ಇವೆರಡರಲ್ಲಿ ಏನ್ ಕಾಮನ್ ಇದೆ? 5 ಕಾಮನ್ ಇದೆ. ನೆಕ್ಸ್ಟ್ ಇಲ್ಲಿ x ಉಳಿತು, ಇಲ್ಲಿ ಪ್ಲಸ್ √2 ಉಳಿತು, ಈಸ್ ಈಕ್ವಲ್ ಟು 0. x ಪ್ಲಸ್ √2 ಈಸ್ ಈಕ್ವಲ್ ಟು 0 ಒಂದು ಅಪವರ್ತನ. √2x ಪ್ಲಸ್ 5 ಈಸ್ ಈಕ್ವಲ್ ಟು 0 ಇನ್ನೊಂದು ಅಪವರ್ತನ. ಓಕೆ, ಇವಾಗ x ಈಕ್ವಲ್ ಟು ಮೈನಸ್ √2, x ಇಲ್ಲಿ √2x ಈಕ್ವಲ್ ಟು ಮೈನಸ್ 5. ಈ 5 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. -5 ಡಿವೈಡೆಡ್ ಬೈ √2. ಹಾಗಿದ್ರೆ ಇಲ್ಲಿ ನಮ್ಗೆ ಸಿಗುವಂತಹ ಎರಡು ಮೂಲಗಳು x ಈಕ್ವಲ್ ಟು ಮೈನಸ್ √2, x ಈಕ್ವಲ್ ಟು -5 ಡಿವೈಡೆಡ್ ಬೈ √2. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಬೇಗ ಬೇಗ ನೋಟ್ ಡೌನ್ ಮಾಡ್ಕೊಡ್ರಿ. ಓಕೆ, ಎಸ್. ನೆಕ್ಸ್ಟ್ ಪ್ರಾಬ್ಲಮ್ ನಿಮ್ಗೆ ಹೋಮ್ ವರ್ಕ್. ಇದು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಬಟ್ ಹೋಮ್ ವರ್ಕ್ ಮಾಡ್ಬೇಕು. ಎಷ್ಟೋ ಜನ ಮಾಡ್ತಾ ಇಲ್ಲ. ಯಾಕೆ? ಮಾಡ್ಬೇಕಲ್ವಾ? ಸೊ ಇಷ್ಟು ನಾನು ಸಿಂಪ್ಲಿಫೈ ಮಾಡಿ ಕೊಟ್ರು ಕೂಡ ನೀವು ಆನ್ಸರ್ ಹೇಳಲ್ಲ ಅಂತಂದ್ರೆ ಏನ್ ಹೇಳ್ಬೇಕೇನು? ಹೋಮ್ ವರ್ಕ್ ಮಾಡೋದಕ್ಕೆ ನಿನ್ನೆ ನಾನು ಪೂರ್ತಿ ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ದೀನಿ. ಸೊ ಫಸ್ಟ್ ನನ್ಗೆ ಗುಡ್ ಈವ್ನಿಂಗ್ ಹೇಳ್ತೀರಾ ಎಲ್ರು? ಓಕೆ, ಕರೆಕ್ಟ್. ಗುಡ್ ಈವ್ನಿಂಗ್ ಆದ ತಕ್ಷಣ ನಿನ್ನೆ ಮಿಸ್ ಹೋಮ್ ವರ್ಕ್ ಆನ್ಸರ್ ಇದು ಅಂತ ಹಾಕಕ್ ಏನಾಗತ್ತೆ?
ಮಾಡಿರ್ಬೇಕಲ್ವಾ? ಸೊ ಕರೆಕ್ಟ್ ಆಗಿ ಹೋಮ್ ವರ್ಕ್ ಮಾಡಿ. ಯಾಕೆ ನಾನು ಹೋಮ್ ವರ್ಕ್ ಕೊಡೋದು? ನನ್ಗೆ ಇದನ್ನ ಬಿಡಿಸೋದು ದೊಡ್ಡ ಮಾತಲ್ಲ. ನಾನು ಯಾಕೆ ಹೋಮ್ ವರ್ಕ್ ಕೊಡೋದು ನಿಮ್ಗೆ ಅಂದ್ರೆ, ನೀವ್ ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು, ನಿಮ್ಗೆ ಅದು ಬರ್ಬೇಕು. ಯಾಕೆ ಇದು ಬರ್ತಾ ಇಲ್ಲ, ಯಾಕೆ ನನಗಿದ್ ಬರುತ್ತೆ, ಏನ್ ಮಾಡ್ಬೇಕು ಅಂತ ನೀವು ಕುತ್ಕೊಂಡು ಬಿಡಿಸಿದಾಗ ಮಾತ್ರ ನಿಮಗ್ ಬರುತ್ತೆ. ಪ್ರತಿಯೊಂದು ಲೆಕ್ಕವನ್ನ ನಾನ್ ಬಿಡಿಸಿದ್ರೆ ನಿಮ್ಗೇನು ಬರಲ್ಲ, ರೈಟ್? ಸೊ ಇದನ್ನ ನಾನು ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ. ಆನ್ಸರ್ ಅನ್ನ ನೀವೇ ಹೇಳ್ಬೇಕು. ಏನಿದೆ ಇದು? 2x² ಮೈನಸ್ ಎಕ್ಸ್ ಪ್ಲಸ್ 1/8 ಅಂತ ಇದೆ. ನೀವ್ ಕೇಳ್ಬೋದು, ಮಿಸ್ ಇಲ್ಲಿ 1/8 ಇದೆ, ಹೇಗ್ ತಗೊಳ್ಳೋದು ಅಂತ. ಅದಕ್ಕೆ ನಮ್ಗೆ ಗೊತ್ತಿದೆ ಏನಂತ. ಏನೂ ಇಲ್ಲ ಅಂದ್ರೆ ಒಂದಿರತ್ತೆ, ಇಲ್ಲೂ ಕೂಡ ಒಂದಿರತ್ತೆ ಛೇದದಲ್ಲಿ. ಸೊ ನಾವು LCM ತಗೊಳ್ಳೋಣ, ಲಸ ತಗೊಳ್ಳೋಣ. ಎಷ್ಟಾಗತ್ತೆ? 8 1 8 ಅಂದ್ರೆ 8 1 8 1 8 ಅಂದ್ರೆ 8 ಲಸ ಬಂತು. 8 ಬರ್ಬೇಕಾದ್ರೆ ಇಲ್ಲಿ ನೀವು 8ರಿಂದ ಗುಣಾಕಾರ ಮಾಡ್ತೀರಾ, ಇಲ್ಲೂ ಕೂಡ 8ರಿಂದ ಗುಣಾಕಾರ ಮಾಡ್ತೀರಾ. ಸೊ ಎಷ್ಟು ಬಂತಿದ್ದು? 16x² ಮೈನಸ್ 8x ಪ್ಲಸ್ 1 = 0. ಇಷ್ಟ ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡೋಣ? ಈ 8ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. 0 × 8 ಮಾಡಿದ್ರೆ 0ನೇ ಬರುತ್ತೆ. 8x ಪ್ಲಸ್ 1 = 0. ಈಗ ನಿಮ್ಗೆ ಮಾಡೋದಕ್ಕೆ ಈಸಿ ಆಗತ್ತೆ. ಗುಣಿಸಿದಾಗ 16 ಬರ್ಬೇಕು, ಕೂಡಿದಾಗ ಅಥವಾ ಕಳೆದಾಗ ಮಧ್ಯದ ಪದ -8 ಬರ್ಬೇಕು. ಸೊ ಯಾವ ನಂಬರ್ ಅನ್ನ ಚೂಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮೂಲಗಳನ್ನ ಕಂಡುಹಿಡಿಯಿರಿ. ಓಕೆ, ನೆಕ್ಸ್ಟ್ ಬಿಡ್ಸೋಣ. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ನಾನು ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಈ ಪ್ರಾಬ್ಲಮ್ ಹಲವಾರು ಬಾರಿ ರಿಪೀಟ್ ಆಗಿದೆ ನಮ್ಗೆ. ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರಬಹುದು, ಪ್ರಿಪರೇಟರಿಯಲ್ಲಿ ಇರಬಹುದು, ಮತ್ತೆ ಫೈನಲ್ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ. ಹೇಗ್ ಬಿಡಿಸೋದು ನೋಡೋಣ. ಓಕೆ, ರೆಡಿ ಇದೀರಾ ಎಲ್ರು? ಏನಿದೆ ಪ್ರಶ್ನೆ? 2 ಸಂಖ್ಯೆಗಳ ಮೊತ್ತ 27, ಗುಣಲಬ್ಧ 182. ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸೊ ನನ್ನ ಜೊತೆಗೆ ನೀವು ಕೂಡ ನೋಟ್ ಡೌನ್ ಮಾಡ್ಕೊಳ್ರಿ. ಕರೆಕ್ಟ್ ಆಗಿ ಪ್ರಶ್ನೆಯನ್ನ ನೋಡಿ, ಏನ್ ಬಿಡಿಸಿದ್ದಾರೆ ಅಂತ ಕರೆಕ್ಟ್ ಆಗಿ ಗಮನ ಇಟ್ಟು ನೋಡಿ. ಓಕೆ, ಎಸ್, ಅವ್ರು ಊಟ ಮಾಡಿದ್ರ, ಇವ್ರು ಊಟ ಮಾಡಿದ್ರ, ಅವ್ರು ಚಾಟ್ ಮಾಡಿದ್ರ, ಇವ್ರು ಚಾಟ್ ಮಾಡಿದ್ರ, ದಟ್ ಈಸ್ ಅನ್ನೆಸೆಸರಿ. ಓಕೆ, ಅದ್ ನಮಗ್ ಬೇಕಾಗಿಲ್ಲ ಅಲ್ವಾ? ಯಾವ್ದು ನಮ್ಗೆ ಬೇಕು ನಾನು ಪ್ರತಿ ಟೈಮಲ್ಲೂ ಕೂಡ ರಿಪೀಟ್ ಮಾಡ್ತೀನಿ. ಈ ನಿಮಿಷ ವಾಪಸ್ ಸಿಗಲ್ಲ, ಈ ಕ್ಲಾಸ್ ನನಗೆ ಮತ್ತೆ ಸಿಗಲ್ಲ, ಈ ದಿನ ಮತ್ತೆ ನನ್ಗೆ ಸಿಗಲ್ಲ. ಸೊ ಈ ಪ್ರಾಬ್ಲಮ್ ಅನ್ನ ಬಿಡಿಸೋದು ಕೂಡ ನನ್ಗೆ ಮತ್ತೆ ಸಿಗಲ್ಲ. ಸಿಗತ್ತೆ, ನೀವು ಬಿಡಿಸ್ಬೇಕು, ಬಟ್ ಈ ಕ್ಷಣ ಏನಾದ್ರೂ ಸಿಗತ್ತಾ? ಸಿಗೋದಿಲ್ಲ. ಹಾಗಾಗಿ ವಿ ಹ್ಯಾವ್ ಟು ಯೂಸ್ ಇಟ್. ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ಯೂಸ್ ಮಾಡೋಣ. ಅನ್ನೆಸೆಸರಿ ಯಾಕೆ ನಾವು ಅದನ್ನ ವೇಸ್ಟ್ ಮಾಡೋಣ? ಏನಿದೆ ನೋಡಿ, 2 ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ 27. ಕರೆಕ್ಟ್ ಆಗಿ ನೋಡಿ, 2 ಸಂಖ್ಯೆಗಳಿವೆ, ಅವುಗಳ ಮೊತ್ತ ಕೊಟ್ಟಿದ್ದಾರೆ 27. ಗುಣಲಬ್ಧ ಎಷ್ಟಿದೆ ಮಕ್ಕಳೇ? 182. ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಓಕೆ, ಇಲ್ಲಿ ನೀವು ಪರಿಹಾರ ಅಂತ ನೀಟಾಗಿ ಬರೀರಿ. ಓಕೆ, ಸೊ ಪ್ರತಿ ಪ್ರಾಬ್ಲಮ್ಗೂ ನೀವು ಇದನ್ನ ಬರೀಬೇಕು. ನಾನು ಬರಿತಾ ಕೂರಲ್ಲ, ನೀವು ಪ್ರತಿ ಪ್ರಾಬ್ಲಮ್ಗೂ ನೀಟಾಗಿ ಬರೀ. ಎಷ್ಟು ನೀಟಾಗಿ ಬರೀತೀರಾ ಅಷ್ಟು ಹೆಚ್ಚು ಅಂಕಗಳನ್ನ ಪಡಿತೀರಾ. ಏನಿದೆ? 2 ಸಂಖ್ಯೆಗಳಿವೆ. ಅಂದ್ರೆ ಆ ಸಂಖ್ಯೆಗಳು ಯಾವುದು ಅಂತ ನಮಗ್ ಗೊತ್ತಿದೆನಾ? ಗೊತ್ತಿಲ್ಲ. ಹಾಗಾಗಿ ನಾವೇನ್ ಮಾಡೋಣ? ಮೊದಲನೇ ಸಂಖ್ಯೆ x ಆಗಿರಲಿ. ಯಾಕೆ? ನಮಗ್ ಗೊತ್ತಿಲ್ಲ ಅಲ್ವಾ? ಎರಡನೇ ಸಂಖ್ಯೆ ಕರೆಕ್ಟ್ ಆಗಿ ನೋಡಿ. ಮೊದಲನೇ ಸಂಖ್ಯೆಯನ್ನ ನಾನು x ಅಂತ ತಗೊಂಡೆ, ಎರಡನೇ ಸಂಖ್ಯೆಯನ್ನ y ಅಂತ ತಗೋಬಹುದು. ಆದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ನಮ್ಗೆ 2 ಸಂಖ್ಯೆಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. 2 ಸಂಖ್ಯೆಗಳ ಮೊತ್ತ ಅಂದ್ರೆ x ಪ್ಲಸ್ y ಅಂತ ಮಾಡ್ತೀವಿ. x ಪ್ಲಸ್ y = ಎಷ್ಟಿದೆ? 27 ಅಂತ ಇದೆ. x ಅಂದ್ರೆ ಏನು? ಮೊದಲನೇ ಸಂಖ್ಯೆ. y ಅಂದ್ರೆ ಏನು? ಎರಡನೇ ಸಂಖ್ಯೆ. ನನಗೆ ಎರಡನೇ ಸಂಖ್ಯೆ ಬೇಕಾಗಿದೆ. ಸೊ ನಾನೇನ್ ಮಾಡ್ತೀನಿ, ಈ x ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. 27 ಮೈನಸ್ x ಅಂತ ಬರುತ್ತೆ. ಅಂದ್ರೆ ಈ y ಅನ್ನೋದೇನಿದು? ಇದು ಎರಡನೇ ಸಂಖ್ಯೆ, ರೈಟ್? ಹಾಗಾದ್ರೆ ಎರಡನೇ ಸಂಖ್ಯೆಯ ಬೆಲೆಯನ್ನ ನಾನು ಏನಂತ ತಗೋತೀನಿ? 27 ಮೈನಸ್ x ಅಂತ ತಗೋತೀನಿ. ಅರ್ಥ ಆಯ್ತಾ ಯಾಕೆ ಹೀಗೆ ತಗೊಂಡೆ ಅಂತ? ಓಕೆ, x ಪ್ಲಸ್ y ಅಂದ್ರೆ 2 ಸಂಖ್ಯೆಗಳು, ಅವುಗಳ ಮೊತ್ತ 27 ಇದೆ.
ಸೊ y ಅಂದ್ರೆ ಎರಡನೇ ಸಂಖ್ಯೆ, ಈ x ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. 27 ಮೈನಸ್ ಎಕ್ಸ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಅವುಗಳ ಗುಣಲಬ್ಧ ಕೊಟ್ಟಿದ್ದಾರೆ. ಸೊ ಯಾವಾಗ ನಮಗೆ ಗುಣಲಬ್ಧ ಅಂತ ಕೊಟ್ಟಿರ್ತಾರೆ ಅವಾಗ ನಾವ್ ಹೇಗ್ ಬರ್ಕೋತೀವಿ, ಗುಣಲಬ್ಧ ಏನಿದೆ, ಗುಣಲಬ್ಧ 182 ಇದೆ. ಓಕೆ, ಸೊ ಗುಣಲಬ್ಧ ಅಂತ ಕೊಟ್ಟಾಗ ಎಕ್ಸ್ ಇಂಟು 27 ಮೈನಸ್ ಎಕ್ಸ್ ಅಂದ್ರೆ ಈ ಎರಡು ಸಂಖ್ಯೆಗಳನ್ನ ಗುಣಿಸ್ಬೇಕು, ಈಸ್ ಈಕ್ವಲ್ ಟು 182 ಆಗತ್ತೆ. ಹೌದೋ ಇಲ್ವೋ? ಎಸ್ ಸರ್ನು. ನೆಕ್ಸ್ಟ್ 27 ಇಂಟು ಎಕ್ಸ್ ಮಾಡಿದ್ರೆ 27x ಮೈನಸ್ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 182. ನೆಕ್ಸ್ಟ್ ಏನ್ ಮಾಡೋಣ, ಈ 182 ಈ ಕಡೆ ಶಿಫ್ಟ್ ಮಾಡೋಣ. 27x ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 182 ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಾ ನಾನೇನ್ ಮಾಡಿದೆ ಅಂತ? ನೆಕ್ಸ್ಟ್ ಏನ್ ಮಾಡೋಣ, ಇದನ್ನ ಸರಿಯಾದ ರೀತಿಯಲ್ಲಿ ಬರ್ಕೊಳ್ಳೋಣ. ಸರಿಯಾದ ರೀತಿ ಅಂತಂದ್ರೆ ಹೇಗೆ, ಇಳಿಕೆ ಚರಾಕ್ಷರದ ಘಾತಗಳನ್ನ ಇಳಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 27x ಮೈನಸ್ 182 ಈಸ್ ಈಕ್ವಲ್ ಟು 0. ಈಗ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬಂತು, ಹೌದಲ್ವಾ? ನಾನೇನ್ ಮಾಡ್ತೀನಿ, ಇಲ್ಲಿ ನನಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ನನಗೆ ಮೈನಸ್ ಚಿಹ್ನೆ ಬೇಡ. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಒಂದು ಸಮೀಕರಣವನ್ನ -1ರಿಂದ ಗುಣಾಕಾರ ಮಾಡಿ. ಓಕೆ, -1ರಿಂದ ಗುಣಾಕಾರ ಮಾಡಿದ್ರೆ ಏನ್ ಸಿಗತ್ತೆ ನಿಮ್ಗೆ, -1 ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ 27x, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 27x ಮೈನಸ್ ಇಂಟು ಮೈನಸ್ ಪ್ಲಸ್ 182 ಈಸ್ ಈಕ್ವಲ್ ಟು 0. ಇವಾಗ ಮತ್ತೆ ನಮ್ಗೆ ಸಿಂಪ್ಲಿಫೈ ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನು ಮಿಸ್, ನಮಗ್ ಗೊತ್ತಿದೆ, ಇದನ್ನ ಅಪವರ್ತನ ವಿಧಾನದ ಮೂಲಕ ಬಿಡಿಸೋದು. ಎ ಇಂಟು ಸಿ ಮಾಡ್ತೀರಾ ಮಕ್ಕಳೇ, ಏನ್ ಬರುತ್ತೆ, 182 ಬರುತ್ತೆ. ಗುಣಿಸಿದಾಗ 182 ಬರ್ಬೇಕು. ಅದೇ ಸಂಖ್ಯೆಗಳನ್ನ ಕೂಡಿದಾಗ ಅಥವಾ ಕಳೆದಾಗ ಮಧ್ಯದ ಪದ -27 ಬರ್ಬೇಕು. ಯಾವ ಎರಡು ಸಂಖ್ಯೆಗಳು ಹಾಗಿದ್ರೆ, ಸ್ವಲ್ಪ ಯೋಚನೆ ಮಾಡಿ, ಯಾವ ಎರಡು ಸಂಖ್ಯೆಗಳು ಗುಣಲಬ್ಧ 182 ಕೂಡಿದಾಗ ಅಥವಾ ಕಳೆದಾಗ ಮಧ್ಯದ ಪದ 27, ಯಾವ್ದು ಬರುತ್ತೆ ಹಾಗಿದ್ರೆ, -14 ಇಂಟು 13 ಮಾಡಿದ್ರೆ ನಿಮ್ಗೆ 182 ಬರುತ್ತೆ. ಮಾಡಿ ನೋಡಿ, 14 ಇಂಟು 13 ಮಾಡಿದ್ರೆ 182. ಆದ್ರೆ ಚಿಹ್ನೆಯನ್ನ ಯಾವ್ದು ಹಾಕ್ತೀರಾ, ಮೈನಸ್ ಮೈನಸ್. -14 -13 ಮಾಡಿದ್ರೆ -27 ಬರುತ್ತೆ. ಇದೇ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಪ್ಲಸ್ 182 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, ಹೌದಲ್ವಾ? ಈಗ ಇದನ್ನ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 14x ಮೈನಸ್ 13x ಪ್ಲಸ್ 182 ಈಸ್ ಈಕ್ವಲ್ ಟು 0. ಮತ್ತೆ ಎರಡು ಗುಂಪು ಮಾಡೋಣ. ಎಕ್ಸ್ ಕಾಮನ್ ಇದೆ ಇಲ್ಲಿ, ಎಕ್ಸ್ ಮೈನಸ್ 14. ಇಲ್ಲಿ 182 14 ಇಂಟು 13 ಅಂತ ಬರೀಬಹುದಾದ್ರೆ 13 ಇಲ್ಲೂ ಇದೆ ಇಲ್ಲೂ ಇದೆ. ಹಾಗಾದ್ರೆ 13 ಕಾಮನ್ ಆಗಿ ತೆಗೆಯೋಣ. ಇಲ್ಲಿ ಎಕ್ಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 13 ಹೊರಗೆ ತೆಗೆದ್ರೆ ಏನ್ ಉಳಿಯತ್ತೆ ನಿಮ್ಗೆ, 14 ಉಳಿಯುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು ಅಲ್ವಾ, 14 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 14 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 13 ಈಸ್ ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಇದನ್ನ ಈ ಕಡೆ ಶಿಫ್ಟ್ ಮಾಡಿ, ಪ್ಲಸ್ 14, ಇದು ಎಕ್ಸ್ ಈಕ್ವಲ್ ಟು 13. ಹಾಗಾದ್ರೆ ಆ ಎರಡು ಸಂಖ್ಯೆಗಳು, ಮೊದಲನೇ ಸಂಖ್ಯೆ ಎಕ್ಸ್ ಅಂತ ತಗೊಂಡಿದೀವಿ. ನೀವು ಇದರಲ್ಲಿ ಯಾವುದೇ ಸಂಖ್ಯೆಯನ್ನ ಬೇಕಿದ್ರೂ ತಗೋಬಹುದು. ಮೊದಲನೇ ಸಂಖ್ಯೆ ಎಕ್ಸ್ ಈಕ್ವಲ್ ಟು 13 ಅಂತ ನಾನು ತಗೋತೀನಿ. ಎರಡನೇ ಸಂಖ್ಯೆ ಏನಂತ ತಗೊಂಡ್ವಿ, 27 ಮೈನಸ್ ಎಕ್ಸ್ ಅಂತ ತಗೊಂಡಿದೀವಿ. ಎರಡನೇ ಸಂಖ್ಯೆ 27 ಮೈನಸ್ ಎಕ್ಸ್ ಅಂತಂದ್ರೆ 13. 27ರಲ್ಲಿ 13 ಕಳೆದ್ರೆ 14 ಬಂತು. ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಯಾವ್ದಾಯ್ತು ಇಲ್ಲಿ, 13 ಮತ್ತು 14.
ಓಕೆ, ಸೊ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆಯ್ತಾ ಬರ್ಕೊಂಡು? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ ಹಾಗಿದ್ರೆ. ಎಸ್, ಏನಿದೆ ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ನೋಡಿ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365, ಆದರೆ ಆ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ. ಎರಡು ಅನುಕ್ರಮ ಅಂತ ಯಾವುದಕ್ಕೆ ಹೇಳ್ತೀವಿ? x+1 ಈ ತರ ಇರುತ್ತಲ್ಲ, x+1 x+2 ಇವುಗಳಿಗೆ ಅನುಕ್ರಮ ಸಂಖ್ಯೆಗಳು ಅಂತ ನಾವು ಹೇಳ್ತೀವಿ. ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಅಂತಂದ್ರೆ ನಾವೇನ್ ಮಾಡೋಣ? ಪರಿಹಾರ ಮೊದಲನೇ ಧನ ಪೂರ್ಣಾಂಕವನ್ನ ನಾವು x ಅಂತ ತಗೊಳ್ಳೋಣ. x ಆಗಿರಲಿ. ಓಕೆ, ಎರಡನೇ ಅನುಕ್ರಮ ಧನ ಪೂರ್ಣಾಂಕ ಏನಂತ ತಗೊಳ್ಳೋಣ? ಅನುಕ್ರಮ ಧನ ಪೂರ್ಣಾಂಕ x+1 ಆಗಿರಲಿ. ಓಕೆ, ಈಗ ಏನ್ ಕೊಟ್ಟಿದ್ದಾರೆ? ಈ ಎರಡು ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಅಂದ್ರೆ ಮೊದಲು ಇವುಗಳನ್ನ ವರ್ಗ ಮಾಡ್ಬೇಕು, ಸ್ಕ್ವೇರ್ ಮಾಡ್ಬೇಕು, ಅವುಗಳ ಮೊತ್ತವನ್ನ ಕೊಟ್ಟಿದ್ದಾರೆ 365 ಅಂತ. ಏನ್ ಮಾಡೋಣ? x² ಪ್ಲಸ್ x+1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 365 ಅಂತ ಕೊಟ್ಟಿದ್ದಾರೆ. x² ಪ್ಲಸ್ ಇದು ಯಾವ ರೂಪದಲ್ಲಿದೆ? a+b ಬ್ರಾಕೆಟ್ ಸ್ಕ್ವೇರ್. ಹಾಗಿದ್ರೆ ಸೂತ್ರ ನಮಗೆ ಗೊತ್ತಿದೆ, a² + b² + 2ab. a² ಅಂತಂದ್ರೆ x², b² ಅಂದ್ರೆ ಒಂದರ ವರ್ಗ, 2ab ಅಂತಂದ್ರೆ 2 × x × 1 365. ಹಾಗಿದ್ರೆ x² + x² ಎಷ್ಟಾಯ್ತು? 2x² ಆಯ್ತಾ? ಪ್ಲಸ್ 1 ಒಂದರ ವರ್ಗ ಅಂದ್ರೆ 1 ಪ್ಲಸ್ 2x ಮೈನಸ್ 365. ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 365 ಬರುತ್ತೆ. ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನ್ ಮಾಡೋಣ? 2x² ಪ್ಲಸ್ ಎಕ್ಸ್ಗಳೆಷ್ಟಿದೆ? ಒಂದೇ ಇದೆ. 2x ಸ್ಥಿರಾಂಕ ನೋಡಿ, ಮೈನಸ್ 365ರಲ್ಲಿ ಒಂದನ್ನ ಕಳಿಬೇಕು. ಯಾಕೆ? ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್, ಹಾಗಾಗಿ 364 ಬಂತು. ನೆಕ್ಸ್ಟ್ ಏನ್ ಮಾಡೋಣ ಮಕ್ಕಳೇ? ಇಲ್ಲಿ ಬಂದಿರುವಂತಹ 3 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗತ್ತಾ ಅಂತ ಯೋಚನೆ ಮಾಡೋಣ. ಹೋಗತ್ತಾ? ಹೋಗತ್ತೆ. ಯಾಕೆ? ಇದನ್ನ ನಾನೇನಾದ್ರೂ ಡಿವೈಡೆಡ್ ಬೈ 2, ಇದನ್ನು ಕೂಡ ಡಿವೈಡೆಡ್ ಬೈ 2, ಇದನ್ನು ಕೂಡ ಡಿವೈಡೆಡ್ ಬೈ 2 ಮಾಡಿದ್ರೆ 2 1 2 1 2 1 2 1 ಇದು 2 1 2 8 2 2. ಹೌದಲ್ವಾ? ಇದನ್ನ ಈ ಕಡೆ ಬರ್ಕೊಳ್ಳೋಣ. ಏನ್ ಉಳಿಯಿತು ನಮ್ಗೆ? x² ಪ್ಲಸ್ x ಮೈನಸ್ 182 ಈಸ್ ಈಕ್ವಲ್ ಟು 0. ಇದೇ ಇಕ್ವೇಶನ್ ನಮ್ಗೆ ಹಿಂದಿನ ಪ್ರಾಬ್ಲಮ್ ಅಲ್ಲೂ ಕೂಡ ಬಂದಿತ್ತು. ಏನಂತ? ನಮ್ಗೆ ಗುಣಲಬ್ಧ 182 ಬರ್ಬೇಕು, ಮಧ್ಯದ ಪದ 1 ಬರ್ಬೇಕು. ಯೋಚನೆ ಮಾಡಿ, ಯಾವ ಎರಡು ಸಂಖ್ಯೆಗಳನ್ನ ಕೂಡಿದಾಗ ಅಥವಾ ಕಳೆದಾಗ ನಮಗೆ 1 ಬರುತ್ತೆ? ಗುಣಿಸಿದಾಗ 182 ಬರ್ಬೇಕು. 14ರಲ್ಲಿ 13ಅನ್ನ ಕಳೆದ್ರೆ ನನ್ಗೇನ್ ಬರುತ್ತೆ? ಇದಕ್ಕೆ ಪ್ಲಸ್ ಹಾಕೋಣ, ಇದಕ್ಕೆ ಮೈನಸ್ ಹಾಕೋಣ. ಓಕೆ, 14ರಲ್ಲಿ 13ಅನ್ನ ಕಳೆದ್ರೆ ನನಗೆ ಎಷ್ಟು ಬರುತ್ತೆ? 1 ಬರುತ್ತೆ. 14 × 13 ಮಾಡಿದ್ರೆ ನನಗೆ ಏನ್ ಸಿಗತ್ತೆ? ಮೈನಸ್ 182 ಸಿಗತ್ತೆ. x² ಪ್ಲಸ್ 14x ಮೈನಸ್ 13x ಮೈನಸ್ 182 ಈಸ್ ಈಕ್ವಲ್ ಟು 0. ಇವೆರಡರಲ್ಲಿ x ಕಾಮನ್ ಇದೆ, x ಪ್ಲಸ್ 14. ಇಲ್ಲಿ ಮೈನಸ್ 13 ಕಾಮನ್ ಇದೆ, x ಮೈನಸ್ ಇಂಟು ಮೈನಸ್ ಪ್ಲಸ್ 14 ಈಸ್ ಈಕ್ವಲ್ ಟು 0. ಸೇಮ್ ನಮ್ಗೆ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನ್ ಬಂದಿತ್ತು ಅದೇ ಬಂತು ಅಪವರ್ತನ. x ಪ್ಲಸ್ 14 ಈಸ್ ಈಕ್ವಲ್ ಟು 0, x ಮೈನಸ್ 13 ಈಸ್ ಈಕ್ವಲ್ ಟು 0. x ಈಕ್ವಲ್ ಟು ಮೈನಸ್ 14, x ಈಕ್ವಲ್ ಟು
ಪ್ಲಸ್ 13. ಈ 13 ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 13 ಆಗತ್ತೆ, ಇದು ಮೈನಸ್ 14 ಆಗತ್ತೆ. ಹಾಗಿದ್ರೆ ನಾವು ಅನುಕ್ರಮ ಧನ ಪೂರ್ಣಾಂಕಗಳನ್ನ ಬರೀಬೇಕಲ್ವಾ? ಹಾಗಿದ್ರೆ ಮೊದಲನೇ ಧನ ಪೂರ್ಣಾಂಕ ಎಕ್ಸ್ ಅಂತ ತಗೊಂಡಿದೀವಿ. ಧನ ಪೂರ್ಣಾಂಕ ಎಕ್ಸ್ ಅಂತ ತಗೊಂಡಿದೀವಿ. ಸೊ ಮಕ್ಕಳೇ, ಒಂದು ನೆನ್ಪಿಟ್ಕೊಳ್ರಿ, ಧನ ಪೂರ್ಣಾಂಕ ಅಂತ ಅಂದ್ರೆ ನಾವು ಧನಾತ್ಮಕ ಬೆಲೆಯನ್ನೇ ತಗೋಬೇಕು, ಅಂದ್ರೆ ಪಾಸಿಟಿವ್ ನಂಬರ್ ಅನ್ನೇ ತಗೊಳ್ಳೋಣ. ಇಲ್ಲಿ ಮೈನಸ್ 14 ಇದೆ, ಅದನ್ನ ತಗೊಳ್ಳೋದು ಬೇಡ. ಪ್ಲಸ್ 13 ಇದೆ ಅಲ್ವಾ, ಇದನ್ನ ತಗೊಳ್ಳೋಣ. ಎರಡನೇ ಧನ ಪೂರ್ಣಾಂಕ ಅಂದ್ರೆ ಎಕ್ಸ್ ಪ್ಲಸ್ 1 ಅಂತ ತಗೊಂಡಿದೀವಿ. ಎಕ್ಸ್ ಪ್ಲಸ್ 1 ಅಂದ್ರೆ 13 ಪ್ಲಸ್ 1 ಮಾಡಿದ್ರೆ 14 ಅಂತ ಬರುತ್ತೆ. ಹಾಗಿದ್ರೆ ಆ ಎರಡು ಸಂಖ್ಯೆಗಳು ಯಾವ್ದಾಯ್ತು? 13 ಮತ್ತು 14. ಓಕೆ, ಬರ್ಕೊಂಡ್ರ? ಅಂಡರ್ಸ್ಟುಡ್? ಇನ್ನು ಸ್ವಲ್ಪ ಮುಂದೆ ಅಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋದಕ್ಕಿದೆ. ಓಕೆ, ಸ್ವಲ್ಪ ಫಾಸ್ಟ್ ಆಗಿ ಬರ್ಕೊಳ್ರಿ, ಆಯ್ತಾ? ಓಕೆ, ಎಸ್, ಇದನ್ನ ಹೇಳಿ ಆ ಪ್ರಾಬ್ಲಮ್ ಅನ್ನ ಬಿಡಿಸೋಣ. ಏನಿದೆ ಇದು? ಮೂಲಗಳ ಸ್ವಭಾವ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕೂಡ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ವರ್ಗ ಸಮೀಕರಣದಲ್ಲಿ ಬರುವಂತಹದ್ದು. ಏನಿದೆ ಇದ್ರಲ್ಲಿ? ಈಸಿ ಇದೆ, ಓಕೆ, ಬಟ್ ನಾವು ನೆನ್ಪಿಟ್ಕೋಬೇಕು. ಏನಂತ? ಸ್ವಭಾವ. ಈಗ ನಾವು ಮೂಲಗಳನ್ನ ಕಂಡುಹಿಡಿದ್ವಿ ಅಲ್ವಾ, ಆ ಮೂಲಗಳ ಸ್ವಭಾವವನ್ನ ಹೇಳೋದು. ಯಾವ ರೀತಿಯಾದ ಮೂಲಗಳನ್ನ ಇದು ಹೊಂದಿದೆ ಅಂತ ನಾವು ಹೇಳೋದು. ಬಿ ಸ್ಕ್ವೇರ್ ಮೈನಸ್ 4ac ಯ ಬೆಲೆಯು ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನ ನಿರ್ಧರಿಸುವುದರಿಂದ b² ಮೈನಸ್ 4ac ಯನ್ನು ವರ್ಗ ಸಮೀಕರಣದ ಶೋಧಕ ಅಂತ ನಾವು ಹೇಳ್ತೀವಿ. ನಿಮ್ಗೇನು ಅರ್ಥ ಆಗ್ಲಿಲ್ಲ, ನನಗೆ ಗೊತ್ತಾಯ್ತು. ಯಾಕೆ? b² ಮೈನಸ್ 4ac ಎಲ್ಲಿಂದ ಬಂತು ಅಂತ ನೀವು ಕೇಳ್ತೆ. ಎಸ್, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ರಿ, ಗಣಿತದಲ್ಲಿ ನಮ್ಗೆ ಈ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಬೇಕಂತಂದ್ರೆ ಎಲ್ಲಾ ಟೈಮಲ್ಲೂ ಅಪವರ್ತನ ವಿಧಾನವನ್ನೇ ಬಳಸೋದಕ್ಕಾಗಲ್ಲ. ಕೆಲವೊಂದು ಸಂಖ್ಯೆಗಳು, ಕೆಲವೊಂದು ಸಮೀಕರಣಗಳಲ್ಲಿ ಅಪವರ್ತನ ವಿಧಾನವನ್ನ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಟೈಮಲ್ಲಿ ಮೂಲಗಳನ್ನ ಹೇಗ್ ಕಂಡುಹಿಡಿಯೋದು ಅನ್ನೋದಕ್ಕೆ ನಮ್ಗೆ ಶ್ರೀಧರಾಚಾರ್ಯ ಅಂದ್ರೆ ಒಬ್ಬ ಮಹಾನ್ ಗಣಿತ ತಜ್ಞ ಶ್ರೀಧರಾಚಾರ್ಯ ಅನ್ನುವಂತಹ ಒಬ್ಬ ಮಹಾನ್ ಗಣಿತ ತಜ್ಞರು ನಮ್ಗೆ ಒಂದು ಸೂತ್ರವನ್ನ ಕೊಡ್ತಾರೆ. ಆ ಸೂತ್ರಕ್ಕೆ ನಾವು ವರ್ಗ ಸಮೀಕರಣದ ಸೂತ್ರ ಅಂತಾನೆ ಹೇಳ್ತಾರೆ, ಅಥವಾ ಅದನ್ನ ಶ್ರೀಧರನ ಸೂತ್ರ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಶ್ರೀಧರನ ಸೂತ್ರ. ನೆನ್ಪಿಟ್ಕೊಳ್ರಿ, ಇದನ್ನ ನಮ್ಗೆ ಶ್ರೀಧರಾಚಾರ್ಯ ಅವರು ಕೊಡ್ತಾರೆ. ಓಕೆ, ಈ ಸೂತ್ರವನ್ನ ಬಳಸಿನೂ ಕೂಡ ನಾವು ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಬಹುದು. ಏನಂತ ಹೇಳತ್ತೆ ನಮ್ಗೆ ಶ್ರೀಧರನ ಸೂತ್ರ? ನೆನ್ಪಿಟ್ಕೊಳ್ರಿ, ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2a. ಹೇಗ್ ಬಂತು ಅಂತ ಬೇಡ ನಮ್ಗೆ, ಅದ್ ನಮ್ಗೆ ಇಲ್ಲ ಕೂಡ. ಆಕ್ಚುಲಿ ನಮ್ಗೆ ಫಸ್ಟ್ ಈ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಬೇಕಂದ್ರೆ ಅಲ್ಲಿ ಅಪವರ್ತನ ವಿಧಾನವನ್ನ ನಾವು ಬಳಸ್ತಾ ಇದ್ವಿ. ಓಕೆ, ನೆಕ್ಸ್ಟ್ ವರ್ಗ ಪೂರ್ಣಗೊಳಿಸುವ ವಿಧಾನ, ನೆಕ್ಸ್ಟ್ ನಾವು ಸೂತ್ರವನ್ನ ಬಳಸುವುದರ ಮೂಲಕ, ಸೂತ್ರವನ್ನ ಬಳಸಿನೂ ಕೂಡ ನಾವು ಮೂಲಗಳನ್ನ ಕಂಡುಹಿಡಿತಾ ಇದ್ವಿ. ಅಂದ್ರೆ ಈ 3 ರೀತಿಯಾದ ವಿಧಾನಗಳನ್ನ ಬಳಸಿ ನಾವೇನ್ ಮಾಡ್ತಾ ಇದ್ವಿ? ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿತಾ ಇದ್ವಿ. ಆದ್ರೆ ಹಿಂದಿನ ವರ್ಷದಿಂದ ನಮ್ಗೆ ಈ 2 ಮೆಥಡ್ಸ್ ನಮ್ಗೆ ಸಿಲೆಬಸ್ ಇಂದ ತೆಗೆದು ಹಾಕಿದ್ದಾರೆ. ಸೊ ಕೇವಲ ನಮಗೆ ಅಪವರ್ತನ ವಿಧಾನ ಮಾತ್ರ ಇದೆ. ಆದ್ರೆ ನಮಗ್ ಗೊತ್ತಿರ್ಬೇಕು, ಈ ಸೂತ್ರ ಬಳಸಿ ಅಂತ ಯಾವಾಗ ಬರುತ್ತೆ ಅಲ್ಲಿ ನಾವು ಈ ಶ್ರೀಧರನ ಸೂತ್ರವನ್ನ ಬಳಸ್ತಾ ಇದ್ವಿ. ಸೂತ್ರ ಏನ್ ಹೇಳತ್ತೆ? ನೆನ್ಪಿಟ್ಕೊಳ್ರಿ,
ಬಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಶ್ರೀಧರನ ಸೂತ್ರ. ಈ ಸೂತ್ರವನ್ನ ಯಾಕೆ ಬಳಸ್ತೀವಿ? ಯಾಕೆ ಅಂತಂದ್ರೆ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯೋದಕ್ಕೆ ಬಳಸ್ತಾ ಇದ್ವಿ. ಓಕೆ, ಹಾಗಿದ್ರೆ ಈ ಒಂದು ಸೂತ್ರದಲ್ಲಿ ಕರೆಕ್ಟ್ ಆಗಿ ನೋಡಿ, ಈ ಒಂದು ಸೂತ್ರದಲ್ಲಿ ಬರುವಂತಹ ಈ ಬೆಲೆ ಇದೆಯಲ್ಲ, ಬಿ ಸ್ಕ್ವೇರ್ ಮೈನಸ್ 4ac ಅಂತ ಬೆಲೆ ಇದೆಯಲ್ಲ, ಈ ಬೆಲೆಗೆ ನಾವೇನಂತ ಹೇಳ್ತೀವಿ? ವರ್ಗ ಸಮೀಕರಣದ ಶೋಧಕ ಅಂತ ಹೇಳ್ತಾರೆ. ಯಾಕೆ ಇದನ್ನ ವರ್ಗ ಸಮೀಕರಣದ ಶೋಧಕ ಅಂತ ಹೇಳ್ತಾರೆ ಅಂದ್ರೆ, ಇದು ನಮ್ಗೆ ಹೇಳತ್ತೆ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿದೆಯೇ, ಅಥವಾ ಅದು 0ಗೆ ಸಮನಾಗಿದೆಯೇ, ಅಥವಾ ಅದು 0ಗಿಂತ ಕಡಿಮೆ ಇದೆಯೇ ಅನ್ನುವಂತಹ ಒಂದು ಸ್ವಭಾವವನ್ನ ಇದು ಹೇಳುತ್ತೆ. ಹಾಗಾಗಿ ಈ ಒಂದು ಟರ್ಮಿಗೆ ಇದಕ್ಕೆ ನಾವೇನಂತೀವಿ? ಬಿ ಸ್ಕ್ವೇರ್ ಮೈನಸ್ 4ac ಅಂತ ಏನಿದೆ ಅಲ್ಲ, ಇದನ್ನ ನಾವು ವರ್ಗ ಸಮೀಕರಣದ ಶೋಧಕ ಅಂತ ಕರಿತೀವಿ. ನೆನ್ಪಿಟ್ಕೊಂಡ್ರಿ? ಓಕೆ, ಇಲ್ಲಿ ನಮ್ಗೆ 3 ರೀತಿಯಾದ ಸ್ವಭಾವಗಳನ್ನ ನೋಡ್ತೀವಿ. ವೆರಿ 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 ಇಂಪಾರ್ಟೆಂಟ್. ಓಕೆ, ಯಾವ ರೀತಿಯಾದ ಸ್ವಭಾವಗಳು? ಇದು ನಮಗೆ 1 ಅಂಕಕ್ಕೆ ಬರುತ್ತೆ, MCQ ಕ್ವಶನ್ಸ್ ಅಲ್ಲಿ ಬರುತ್ತೆ, 2 ಅಂಕಕ್ಕೂ ಕೂಡ ಪ್ರಶ್ನೆಗಳು ಬರ್ತವೆ, ಗ್ಯಾರಂಟಿ ಬರುತ್ತೆ. ಹಾಗಿದ್ರೆ ನಮ್ಗೆ ಈ 3 ಸ್ವಭಾವಗಳು ಗೊತ್ತಿರ್ಬೇಕು. ಯಾವ 3 ಸ್ವಭಾವಗಳು? ಬಿ ಸ್ಕ್ವೇರ್ ಮೈನಸ್ 4ac ಯಾವಾಗ ನಮ್ಗೆ ವರ್ಗ ಸಮೀಕರಣವನ್ನ ಕೊಟ್ಟಿರ್ತಾರೆ, ಆ ವರ್ಗ ಸಮೀಕರಣವನ್ನ ಬಿಡಿಸಿದಾಗ ಬಿ ಸ್ಕ್ವೇರ್ ಮೈನಸ್ 4ac ಯ ಬೆಲೆ ಏನಾದ್ರೂ 0ಗಿಂತ ಹೆಚ್ಚಾಗಿದ್ದರೆ, ಹೀಗ್ ಬರೆದ್ರೆ ಇದನ್ನ ನಾವು ಗ್ರೇಟರ್ ದ್ಯಾನ್ 0 ಅಂತ ಹೇಳ್ತೀವಿ. ಇದನ್ನ ಹೀಗ್ ಬರೆದ್ರೆ ಲೆಸ್ ದ್ಯಾನ್ 0, 0ಗಿಂತ ಕಡಿಮೆ ಇದೆ. ಇದು ಗ್ರೇಟರ್ ದ್ಯಾನ್ 0, 0ಗಿಂತ ಹೆಚ್ಚಾಗಿದೆ, ರೈಟ್? ಆದರೆ ಎಂತಹ ಮೂಲಗಳನ್ನ ಹೊಂದಿರತ್ತೆ? ನೆನ್ಪಿಟ್ಕೊಳ್ರಿ, ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತೆ. ಇಂತಹ ಮೂಲಗಳು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಯಾವಾಗ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0, ಸ್ವಲ್ಪ ಹೊಸದಾಗಿದೆ ನಿಮ್ಗಿದು, ಬಟ್ ಇದನ್ನ ನೆನ್ಪಿಟ್ಕೊಳ್ರಿ, ಲೆಕ್ಕ ಬಿಡಿಸಿದಾಗ ಪರ್ಫೆಕ್ಟ್ ಆಗ್ತೀರಾ. 0ಗೆ ಸಮನಾಗಿರತ್ತೆ. ಆವಾಗ ಎಂತಹ ಮೂಲಗಳನ್ನ ಹೊಂದಿರತ್ತೆ ಅಂದ್ರೆ 2 ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿರತ್ತೆ. ನೆನ್ಪಿಟ್ಕೊಳ್ರಿ, 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರತ್ತೆ. ಯಾವಾಗ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಇದ್ದಾಗ. ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಲೆಸ್ ದ್ಯಾನ್ 0, 0ಗಿಂತ ಕಡಿಮೆ ಇದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇದಕ್ಕೆ ಇನ್ನೊಂದು ವರ್ಡ್ ಅನ್ನ ನಾವು ಬಳಸ್ತೀವಿ, ಊಹಾತ್ಮಕ ಮೂಲಗಳು. ಓಕೆ, ಊಹಾತ್ಮಕ ಮೂಲಗಳು ಅಂತಾನು ಹೇಳ್ತಾರೆ. ಓಕೆ, ಈಗ ಈ ಬಿ ಸ್ಕ್ವೇರ್ ಮೈನಸ್ 4ac ಅನ್ನ ಏನಂತ ಹೇಳ್ತೀವಿ? ವರ್ಗ ಸಮೀಕರಣದ ಶೋಧಕ ಅಂತ ಹೇಳ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಡಿಸ್ಕ್ರಿಮಿನೆಂಟ್. ಹಾಗಾಗಿ ಈ ಬಿ ಸ್ಕ್ವೇರ್ ಮೈನಸ್ 4ac ಅನ್ನ ಡಿ ಅಂತಾನು ಸೂಚಿಸ್ತಾರೆ. ಡಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ? ಬಿ ಸ್ಕ್ವೇರ್ ಮೈನಸ್ 4ac ಅಂತ ಹೇಳ್ತಾರೆ. ಅಥವಾ ಇದನ್ನ ಡೆಲ್ಟಾ ಅನ್ನುವಂತಹ ಒಂದು ಸಂಕೇತದಿಂದಲೂ ಕೂಡ ಸೂಚಿಸ್ತಾರೆ. ನೆನ್ಪಿಟ್ಕೊಳ್ರಿ, ಇದನ್ನ MCQ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಓಕೆ, ಸೊ ಡಿಸ್ಕಸ್ ಮಾಡೋಣ. ಕ್ವಶನ್ಸ್ ಇದೆ. ಡೆಲ್ಟಾ, ಇದನ್ನ ಡಿ ಅಂತ ಬರೆದ್ರು ಬಿ ಸ್ಕ್ವೇರ್ ಮೈನಸ್ 4ac ಗೆ ಸಮನಾಗಿರುತ್ತೆ. ಡೆಲ್ಟಾ ಅಂದ್ರೂ ಕೂಡ ಅದು ಶೋಧಕ, ಬಿ ಸ್ಕ್ವೇರ್ ಮೈನಸ್ 4ac ಯ ಬೆಲೆ. ಓಕೆ, ನೆನ್ಪಿಟ್ಕೊಳ್ರಿ, ಇದನ್ನ ನೋಟ್ ಡೌನ್ ಮಾಡ್ಕೊಂಡ್ರ? ಹೇಗೆ ಲೆಕ್ಕ ಬರುತ್ತೆ ಇದ್ರ ಮೇಲೆ, ಹೇಗೆ ನಾವು ಬಿಡಿಸೋದು ನೋಡಿ. ಏನಿದೆ, ಒಂದು ಉದಾಹರಣೆ ಇದೆ. 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಸ್ವಭಾವವನ್ನು ವಿವೇಚಿಸಿ ಅಂತ ಹೇಳಿದೆ. ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಎಸ್, ಇನ್ನೊಂದನ್ನ ನೋಡೋಣ, ಇಂಪಾರ್ಟೆಂಟ್ ಪಾಯಿಂಟ್ ಇದು ಕೂಡ. ಯಾವಾಗ ನಮ್ಗೆ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಗ್ರೇಟರ್ ದನ್ 0 ಇರತ್ತೆ, ಆವಾಗ 2 ವಾಸ್ತವ ಮೂಲಗಳನ್ನ ಅದು ಹೊಂದಿರತ್ತೆ. 2 ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರತ್ತೆ. ಹಾಗಾದ್ರೆ 2 ಮೂಲಗಳು ಯಾವುವು? ನೆನ್ಪಿಟ್ಕೊಳ್ರಿ, 2 ಮೂಲಗಳನ್ನ ನಾವು ಹೇಗ್ ಕಂಡುಹಿಡಿಬೇಕು ಅಂತಂದ್ರೆ, ಅದಕ್ಕೆ ನಾವು ಈ ಸೂತ್ರವನ್ನ ಬಳಸ್ತೀವಿ.
x equal to minus b plus square root of b square minus 4ac divided by 2a ಹಾಗೆ ಇನ್ನೊಂದು ಮೂಲ ಮೈನಸ್ ಬಿ. ನಮಗೆ ವರ್ಗ ಸಮೀಕರಣಕ್ಕೆ ಎರಡು ಮೂಲಗಳಿರುತ್ತೆ. ಯಾಕಂದ್ರೆ ನಾವು ಹಿಂದಿನ ಲೆಕ್ಕದಲ್ಲೂ ಕೂಡ ನೋಡಿದೀವಿ, ಪ್ರತಿಯೊಂದು ಲೆಕ್ಕಕ್ಕೆ ಎರಡು ಮೂಲಗಳು ಬಂತು. ಒಂದು ಮೂಲವನ್ನ ನಾವು ಮೈನಸ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಹೇಳ್ತೀವಿ. ಇನ್ನೊಂದು ಮೂಲವನ್ನ ಮೈನಸ್ ಬಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ, ಇದನ್ನ ನೋಟ್ ಡೌನ್ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಯಾವಾಗ ನಮ್ಗೆ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ, ಇದು ಎಲ್ಲಿಂದ ಬಂತು? ಇದನ್ನ ನಾನು ಶ್ರೀಧರನ ಸೂತ್ರ ಅಂತ ಹೇಳಿದೆ ಅಲ್ವಾ. ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಇದೆ. ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತಂದ್ರೆ ಅರ್ಥ ಏನು? ಒಂದು ಮೂಲ ಪ್ಲಸ್ ಆಗಿರುತ್ತೆ, ಇನ್ನೊಂದು ಮೂಲ ಮೈನಸ್ ಆಗಿದೆ. ಅದನ್ನೇ ನಾವಿಲ್ಲಿ ಬರ್ದಿದೀವಿ. ಒಂದು ಪ್ಲಸ್ ಅಂತ ಬರೆದ್ವಿ, ಒಂದು ಮೈನಸ್ ಅಂತ ಬರೆದ್ವಿ. ಓಕೆ, ನೆಕ್ಸ್ಟ್ ಯಾವಾಗ ಈ ಬಿ ಸ್ಕ್ವೇರ್ ಮೈನಸ್ 4ac 0ಗೆ ಸಮನಾಗಿರುತ್ತೆ, ಆವಾಗ ಮೂಲಗಳು ಹೇಗಿರುತ್ತೆ ನೆನ್ಪಿಟ್ಕೊಳ್ರಿ. ಮೂಲಗಳು ಹೇಗಿರುತ್ತೆ? ಎಕ್ಸ್ ಈಕ್ವಲ್ ಟು ಇಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಯ ಬೆಲೆ 0 ಆಗಿದೆ, ರೈಟ್? ನಾನೇನಾದ್ರೂ ಸ್ಕ್ವೇರ್ ರೂಟ್ ಆಫ್ 0 ಅಂತ ಬರೆದ್ರೆ ಅದು 0ನೇ ಆಗಿರುತ್ತೆ. 0 ಆದ್ರೆ ನನಗೇನ್ ಸಿಕ್ತು? ಮೈನಸ್ ಬಿ ಡಿವೈಡೆಡ್ ಬೈ 2a. ಇಲ್ಲೂ ಕೂಡ ಬಿ ಸ್ಕ್ವೇರ್ ಮೈನಸ್ 4ac 0 ಆದ್ರೆ ಮೈನಸ್ ಬಿ ಡಿವೈಡೆಡ್ ಬೈ 2a ಮಾತ್ರ ಸಿಗತ್ತೆ. ಹಾಗಾಗಿ ಮೂಲಗಳು ಮೈನಸ್ ಬಿ ಡಿವೈಡೆಡ್ ಬೈ 2a ಮೈನಸ್ ಬಿ ಡಿವೈಡೆಡ್ ಬೈ 2a ಅಂತ ಬಂತು. ಇದು ಯಾವಾಗ? ವೆನ್ ಡಿಸ್ಕ್ರಿಮಿನೆಂಟ್ ಡೆಲ್ಟಾ ಈಸ್ ಈಕ್ವಲ್ ಟು 0 ಇದ್ದಾಗ ಮೂಲಗಳನ್ನ ವಿವೇಚಿಸಿ ಅಂತ ಕೊಟ್ರೆ ಇದನ್ನ ಮಾಡ್ಲೇಬೇಕು, ನೆನ್ಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಯಾವಾಗ ನಮ್ಗೆ ಬಿ ಸ್ಕ್ವೇರ್ ಮೈನಸ್ 4ac